ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ನಾನು ಪ್ರಿಯಾ. ವೀಕ್ಷಕರೇ, ಮೃತ್ಯು ದೇವತೆ ಅನ್ನುವಂಥ ಒಂದು ಸಿನಿಮಾ ಬರ್ತಾ ಇದೆ. ಇದೇ ತಿಂಗಳು 12ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸದ್ಯಕ್ಕೆ ನನ್ನ ಜೊತೆ ಹಿರಿಯ ಹಾಗೆಯೇ ಅನುಭವಿ ನನ್ನ ಫೇವ್ರೇಟ್ ಕಲಾವಿದರು ವಿನಯ ಪ್ರಸಾದ್ ಮೇಡಮ್ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತನಾಡ್ತಾ ಹೋಗೋಣ. ಮೇಡಮ್, ಮೊದಲನೇದಾಗಿ ನಮಸ್ಕಾರ, ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವು ಎಲ್ಲ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಜಿ ವಿ ಅಯ್ಯರ್ ಅವರ ನಿರ್ದೇಶನದಲ್ಲಿ 1986ರಲ್ಲಿ ಮಧ್ವಾಚಾರ್ಯ ಸಿನಿಮಾದಿಂದ ಮೃತ್ಯು ದೇವತೆ ಸಿನಿಮಾವರೆಗೂ ನಿಮ್ಮ ಒಂದು ಸಿನಿ ಪಯಣ ಆ್ಯಕ್ಚುಲಿ ನೋಡೋದಾದರೆ ತುಂಬ ಸಂತೋಷ ಆಗುತ್ತೆ. ಪ್ರಾಬಬ್ಲಿ 3 ದಶಕಗಳಿಂದಲೂ ಕೂಡ ಹೆಚ್ಚಾಗಿ ಒಂದು ಸಿನಿಮಾ ರಂಗದಲ್ಲಿ ಸಸ್ಟೈನ್ ಆಗೋದು ಸುಲಭದ ವಿಚಾರ ಅಲ್ವೇ ಅಲ್ಲ. ಅಷ್ಟು ಜನರ ಪ್ರೀತಿಯನ್ನು ಗಳಿಸ್ಕೊಂಡಿದ್ದೀರಾ. ಸೊ ಹೇಗೆ ಅನ್ನಿಸ್ತಿದೆ ಈ ಒಂದು ಸಂದರ್ಭ? ಒಂದು ಬದುಕು ಧನ್ಯ, ಖುಷಿ ಅಂತ ಅನಿಸುತ್ತೆ. ಯಾಕಂದರೆ ಇಷ್ಟು ಅವಕಾಶಗಳು ನನಗೆ ಸಿಕ್ಕಿದ್ದಕ್ಕೆ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು, ಅಷ್ಟು ಖುಷಿ ಇದೆ. ಆಮೇಲೆ ಕನ್ನಡಿಗರು, ಆಮೇಲೆ ದಕ್ಷಿಣ ಭಾರತದ ಅಷ್ಟು ಸಿನೆ ರಸಿಕರು ಎಲ್ಲರಿಗೂ ಕೂಡ ನಾನು ಕೃತಜ್ಞತೆಯನ್ನು ಹೇಳಲೇಬೇಕು. ಯಾಕಂದರೆ ಅಷ್ಟು ಅವಕಾಶಗಳು ಸಿಕ್ಕಿರೋದು ಒಂದು, ಆಮೇಲೆ ಇಷ್ಟು ವರ್ಷಗಳ ಕಾಲ ಮತ್ತೆ ಮತ್ತೆ ನನ್ನ ಕಾರ್ಯಕ್ರಮಗಳನ್ನು ನೋಡ್ತಾ ಇರೋದಕ್ಕೆ ನಾನು ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇಷ್ಟು ವರ್ಷಗಳ ಪಯಣ ಅನ್ನುವಂಥದ್ದು ಇದೆಯಲ್ಲ, ತಾಳ್ಮೆ ಬೇಕು. ಎಲ್ಲ ವಿಷಯಕ್ಕೂ ಕೂಡ ಒಂದು ತಾಳ್ಮೆ ಬೇಕಾಗುತ್ತೆ. ಕೆಲವು ಸತಿ ಕೆಲಸ ಇರುತ್ತೆ, ಕೆಲವು ಸತಿ ಕೆಲಸ ಇರೋದಿಲ್ಲ. ಅಂಥ ಸಮಯದಲ್ಲಿ ನಮ್ಮನ್ನು ನಾವು ಫಿಟ್ಟಾಗಿ ಇಟ್ಕೊಳ್ಳುವಂಥ ಒಂದು ಪ್ರಯತ್ನ ನಮ್ಮಿಂದ ನಡೀಲೇಬೇಕು. ಮಾನಸಿಕವಾಗಿ, ದೈಹಿಕವಾಗಿ ಎರಡೂ ವಿಷಯದಲ್ಲೂ ಇರಬೇಕಾಗುತ್ತೆ. ಅದು ಕಲಾವಿದರು ಅಥವಾ ತಂತ್ರಜ್ಞರು ಮಾಡಬೇಕಾದಂಥ ಭಾಳ ದೊಡ್ಡ ಒಂದು ಕೆಲಸ. ಆ ತಾಳ್ಮೆಯನ್ನು ನನಗೆ ಕೊಟ್ಟಂತಹ ದೊಡ್ಡವರು, ಹಿರಿಯರು, ಗುರುಗಳು ಎಲ್ರಿಗೂ ನಾನು ಕೃತಜ್ಞಳಾಗಿದ್ದೀನಿ. ಎಲ್ಲ ತಾಳ್ಮೆ ಬೆಳೆಸ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಪ್ರಪಂಚ ಅಂತ ನನಗನ್ಸುತ್ತೆ. ಅಲ್ಲ, ನಾವು ಆ್ಯಕ್ಚುಲಿ ವಿನಯ್ ಪ್ರಸಾದ್ ಮೇಡಮ್ನ ಆವಾಗ ಹೆಂಗಿದ್ರು ಪ್ರಾಬಬ್ಲಿ ಇವಾಗ ನೋಡಿದ್ರು ಕೂಡ ಹಂಗೆ ಇದ್ದಾರೆ. ಅದಕ್ಕೆ ಏನು ಸೀಕ್ರೆಟ್ ಮೇಡಮ್? ನಮ್ಗೆ ಅಟ್ಲೀಸ್ಟ್ ಸ್ವಲ್ಪ ಹೇಳ್ಕೊಡ್ಬೋದಾ ಅಂತ. ಇಲ್ಲ, ಇದರಲ್ಲಿ ಸೀಕ್ರೆಟ್ ಅಂತ ಏನಿಲ್ಲ. ಒಂದು ಹೇಳ್ತೀನಿ, ಮನೋಭಾವನೆ ಅದೇ ಥರ ಇದೆ. ಖಂಡಿತ ಎಲ್ಲರಿಗೂ ಆಗೋ ಥರ ನನಗೂ ಏಜ್ ಆಗ್ತಾ ಇದೆ, ನನಗೂ ಏಜ್ ಲೈನ್ಸ್ ಬರ್ತಾ ಇದೆ. ಆದರೆ ನಾನು ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡಲ್ಲ ಅಷ್ಟೇ. ಏಜ್ ಲೈನ್ಸ್ ಏನು ಎಲ್ರಿಗೂ ಬರುತ್ತೆ. ನಮ್ಮ ಅಮ್ಮಂಗೂ ಬಂದಿತ್ತು, ನಮ್ಮ ಅಜ್ಜಿಗೂ ಬಂದಿತ್ತು, ನಮ್ಮ ಮುತ್ತಜ್ಜಿಗೂ ಬಂದಿತ್ತು. ಸೊ ನಾನು ಸ್ವಲ್ಪ ಏಜ್ ಆಗ್ತಾ ಆಗ್ತಾ ಬಂದೇ ಬರುತ್ತೆ. ಇದು ಯಾಕೆ ಹೇಳ್ತಿದ್ದೀನಿ ಈ ವಿಷಯ ಅಂತಂದರೆ, ನಮ್ಮಲ್ಲಿ ಆಗುವಂಥ ಸ್ವಾಭಾವಿಕ ಬದಲಾವಣೆ ಏನಿರುತ್ತಲ್ಲ, ದೈಹಿಕವಾಗಿ ಆಗುವಂಥ ಸ್ವಾಭಾವಿಕ ಬದಲಾವಣೆಗೆ ನಾವು ಒಗ್ಗಿಕೊಳ್ತಾ ಹೋಗಬೇಕು. ಅಯ್ಯೋ ನನಗೆ ವಯಸ್ಸಾಗ್ತಿದೆ, ಅಯ್ಯೋ ನನ್ನ ತಲೆ ಕೂದಲು ಬಿಳಿ ಆಗ್ತಾ ಇದೆ, ಅಯ್ಯೋ ನನಗಿಲ್ಲೊಂದು ಲೈನ್ ಬಂತು, ಅಯ್ಯೋ ನನಗಿಲ್ಲೊಂಚೂರು ಚರ್ಮ ಲೂಸ್ ಆಯಿತು. ಇದು ನಾವು ಕಾನ್ಷಿಯಸ್ ಆಗ್ತಾ ಹೋದರೆ ಪ್ರಪಂಚ ನಮ್ಮನ್ನು ಎಲ್ಲ ವಿಷಯಕ್ಕೂ ಕಾನ್ಷಿಯಸ್ ಮಾಡಿಬಿಡುತ್ತೆ. ಮೊದಲನೇದಾಗಿ ನಾವು ಕಾನ್ಷಿಯಸ್ ಆದರೆ ನಮಗೆ ನಾವೇ ತೊಂದರೆ ಮಾಡ್ಕೊಂಡ ಹಾಗೆ. ಅದರಿಂದ ಅದ್ರ ಬಗ್ಗೆ ಕಾನ್ಷಿಯಸ್ನೆಸ್ ಇರಬಾರ್ದು. ಪ್ರೆಸೆಂಟಬಲ್ ಆಗಿರಬೇಕು, ಎಜೈಲ್ ಆಗಿರಬೇಕು, ಫಿಟ್ ಆಗಿರಬೇಕು. ಇಷ್ಟೇ ಇದು ಸೀಕ್ರೆಟ್ ಅಂತ ನಾನು ಹೇಳ್ತೀನಿ. ಬಂದಿದ್ದು ಬಂದಂಗೆ ಲೈಫನ್ನು ತಗೊಂಡು ಹೋಗ್ಬೇಕಪ್ಪ. ಅದರಲ್ಲಿ ಮಾಡಿಫಿಕೇಶನ್ಸ್ ಒಳ್ಳೇದಕ್ಕೋಸ್ಕರ ಇದ್ರೆ ನಾವು ಸ್ವಲ್ಪ ನಮ್ಮ ಲೈಫ್ ಸ್ಟೈಲ್ನ ಬದಲಾವಣೆ ಮಾಡ್ಕೊಳ್ಳುವಂಥದ್ದು, ಆಮೇಲೆ ಒಳ್ಳೆ ಯೋಚನೆಗಳು ಮಾಡುವಂಥದ್ದು, ಇಂಥದ್ದೆಲ್ಲ ನಮ್ಮ ಕೈಯಲ್ಲಿ ಇರುತ್ತೆ ನೋಡಿ. ಕೆಲವೆಲ್ಲ ಅಕಸ್ಮಾತ್ ಆಗಿ ಆಗುವಂಥದ್ದು, ಅಪಘಾತಗಳು, ಇದೆಲ್ಲ ನಮ್ಮ ಕೈಯಲ್ಲಿ ಇರಲ್ಲ. ಅದನ್ನ ಬಿಟ್ಬಿಡೋಣ. ನಾವು ನಮ್ಮ ಕೈಯಲ್ಲಿ ಏನೇನಿದೆಯೋ ಅದನ್ನೆಲ್ಲ ನಮ್ಮ ಹದ್ದುಬಸ್ತಿಗೆ ತಗೊಂಡು ಬಂದು, ಈಗ ಕೇಳಿದ್ರೆ ನನ್ನ ಕೇಳಿದ್ರೆ ಇವತ್ತು ಬೆಳಿಗ್ಗೆ ಕೂಡ 1.5 ಗಂಟೆ ಕಾಲ ನಾನು ಫಿಟ್ನೆಸ್ ಎಕ್ಸಸೈಸ್ ಮಾಡಿಕೊಂಡೇ ಬಂದಿದ್ದೀನಿ ಮನೆಯಲ್ಲಿ. ನಾನು ಜಿಮ್ಗೆಲ್ಲ ಹೋಗಲ್ಲ, ಮನೆಯಲ್ಲೇ ಯೋಗ ಮಾಡ್ತೀನಿ. ಆಮೇಲೆ ಸ್ವಲ್ಪ ವಯಸ್ಸಾಗ್ತಾ ಆಗ್ತಾ ಮಸಲ್ಸ್ ಎಲ್ಲ ಸ್ವಲ್ಪ ಲೂಸ್ ಆಗ್ತಾ ಬರುತ್ತೆ ಅನ್ನೋ ಕಾರಣಕ್ಕೆ ಆ ವೆಯ್ಟ್ಸನ್ನ ಎತ್ತುವಂಥದ್ದು, ಎಷ್ಟಾಗುತ್ತೋ ಅಷ್ಟು ಅದು ಎತ್ತುವಂಥದ್ದು. ಆಮೇಲೆ ಈ ಸೂರ್ಯ ನಮಸ್ಕಾರದ ಪ್ರಕಾರಗಳಲ್ಲೇನೆ ಒಂದು ಸ್ವಲ್ಪ ಮಸಲ್ ಟೈಟ್ನಿಂಗ್ ಎಕ್ಸಸೈಸಸ್ ಎಲ್ಲ ಬರುತ್ತೆ, ಚೆನ್ನಾಗಿರುತ್ತೆ ಅದೆಲ್ಲ ಮಾಡಕ್ಕೆ. ನಾನು ಮಜಾ ತಗೋತೀನಿ ಗೊತ್ತಾ ಎಕ್ಸಸೈಸ್ ಅಂತಂದ್ರೆ. ಅದೇನು ಪನಿಷ್ಮೆಂಟ್ ಅನ್ನೋ ತರ ಮಾಡಲ್ಲ. ಅಯ್ಯೋ ಈಗ 1.5 ಗಂಟೆ ಕಾಲ ಎಕ್ಸಸೈಸ್ ಮಾಡ್ಬೇಕಲ್ಲ ಅಂತ ಅನ್ಸಲ್ಲ ನಂಗೆ. ಅಬ್ಬಾ ನಾನು ಎಕ್ಸಸೈಸ್ಗೆ ಹೋಗ್ತಾ ಇದ್ದೀನಿ ಅಂತ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ ನಂಗೆ. ನಾನು ಹೇಳೋದು ಇದನ್ನ ಉದಾಹರಣೆಯಾಗಿ ಹೇಳ್ತಿದ್ದೀನಿ. ಇದು ನಾನು ಮಾತ್ರ ಅಲ್ಲ, ನಾನು ಹೆಣ್ಮಕ್ಳ ಪರವಾಗಿ ಹೇಳ್ತೀನಿ, ಗಂಡ್ಮಕ್ಳು ಅಷ್ಟೇನೆ. ಬಟ್ ನಾವೀಗ ಹೆಣ್ಮಕ್ಳು ಕೂತ್ಕೊಂಡು ಮಾತಾಡ್ತಾ ಇರೋದ್ರಿಂದ ಹೆಣ್ಮಕ್ಳೇ ಎಲ್ಲರೂ ಫಿಟ್ ಆಗಿರಿ, ಮಾನಸಿಕವಾಗಿ ಫಿಟ್ ಆಗಿರಿ, ದೈಹಿಕವಾಗಿ ಫಿಟ್ ಆಗಿರಿ. ಯಾರು ನಿಮ್ಮನ್ನು ಸೋಲ್ಸೋ ವಿಚಾರನೇ ಬರಲ್ಲ ಅವಾಗ. ನೀವೆಲ್ಲ ಕಡೆನೂ ಫಿಟ್ ಆಗಿರ್ತೀರ ಅಂತ ಹೇಳ್ತೀನಿ. ನಿಮ್ಮನ್ನು ಮಾತಾಡ್ಸೋದಕ್ಕೆ ಖುಷಿ ಆಗೋದು ಏನಕ್ಕೆ ಅಂದರೆ ಪ್ರಾಬಬ್ಲಿ ಆ ಒಂದು ಆರಾ ನಮಗೂ ಬಂದ್ಬಿಡುತ್ತೆ. ಬಿಕಾಸ್ ಅಷ್ಟು ಪಾಸಿಟಿವಿಟಿ, ನಾವು ಎಲ್ಲೇ ಹೋದರೂ ಕೂಡ ಆ ಪಾಸಿಟಿವಿಟಿನ ಸ್ಪ್ರೆಡ್ ಮಾಡಬೇಕಂತೆ. ಸೊ ಪ್ರಾಬಬ್ಲಿ ನೀವು ಎಲ್ಲಿ ಹೋದರೂ ಕೂಡ ನಮ್ಗೆ ಆ ಒಂದು ನಗು ಪ್ರತಿಯೊಂದು ನಾವು ಕಾರ್ಯಕ್ರಮಗಳಲ್ಲಿ ಕೂಡ ನೋಡ್ತಾ ಇರ್ತೀವಿ, ಅದು ಎಲ್ರಿಗೂ ಕೂಡ ಸ್ಪ್ರೆಡ್ ಆಗುತ್ತೆ. ಸೊ ಇದು ತುಂಬ ಮುಖ್ಯ ಆ್ಯಕ್ಚುಲಿ. ಖಂಡಿತ. ನೋಡಿ, ಖುಷಿ ಅನ್ನೋದನ್ನು ಹಂಚೋದಕ್ಕೆ ನಾವೇನು ಹೆಚ್ಚು ಖರ್ಚು ಮಾಡಬೇಕಾಗಿಲ್ಲ, ಏನೂ ಇಲ್ಲ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಾವು ಖುಷಿ ಹಂಚಬೇಕು
ತೋರಿಸ್ಬೇಕಾಗಿಲ್ಲ. ಸುತ್ತಮುತ್ತ ಹೋಗ್ತಾ ಇರೋರು, ನಡೆದಾಡ್ತಾ ಇರೋರು, ಅವ್ರ ವಿಷಯನ ನೋಡಿ, ಅವ್ರ ವಿಷಯ ತಿಳ್ಕೊಳ್ಳಿ, ಆಯಿತಾ. ಅವ್ರು ಎಷ್ಟು ಕಷ್ಟಗಳು ಅನುಭವಿಸಿದ್ದಾರೆ ಅದನ್ನೆಲ್ಲ ಒಂಚೂರು ಕಣ್ಣು ಹಾಯಿಸ್ಬಿಟ್ರೆ ನಿಮ್ಗೆ ಗೊತ್ತಾಗುತ್ತೆ ನಾವೆಲ್ಲ ಎಷ್ಟು ಚೆನ್ನಾಗಿ ಬದುಕ್ತಾ ಇದ್ದೀವಿ ಅಂತ ಹೇಳಿ. ಆಮೇಲೆ ಅಕಸ್ಮಾತ್ ಈಗ ಚೆನ್ನಾಗಿದ್ದೀವಿ ಚೆನ್ನಾಗಿಲ್ಲ ಅನ್ನುವಂಥದ್ದು ಏನು, ದುಡ್ಡು ಹೆಚ್ಚಿದ್ರೆ ಚೆನ್ನಾಗಿದ್ದೀವಿ ಅಂತನಾ, ದುಡ್ಡು ಹೆಚ್ಚಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತನಾ, ಕೆಲಸ ಹೆಚ್ಚಾಗಿದೆ ಅಂದರೆ ಚೆನ್ನಾಗಿದ್ದೀವಿ, ಕೆಲಸ ಇಲ್ಲ ಅಂತಂದರೆ ಚೆನ್ನಾಗಿಲ್ಲ, ಆ ಥರನಾ? ಅದೆಲ್ಲ ಅಲ್ಲ. ಚೆನ್ನಾಗಿರೋದು ನಾವು ಯಾವಾಗಲೂ ಚೆನ್ನಾಗಿರ್ತೀವಿ, ಇನ್ನೂ ಚೆನ್ನಾಗಾಗಕ್ಕೆ ಪ್ರಯತ್ನ ಮಾಡಬೇಕು. ಹಾಗೆ ಇನ್ನೂ ಚೆನ್ನಾಗಿರಿ ಅಂತ ಇನ್ನೊಬ್ರ ಬಗ್ಗೆನೂ ಹಾರೈಸಬೇಕು, ಇನ್ನೊಬ್ರಿಗೂ ಹಾರೈಸಬೇಕು, ಅವರು ಚೆನ್ನಾಗಿರ್ಲಿ ಅಂತ ಹೇಳಿ ನಮ್ಮ ಮನಸ್ಸಲ್ಲಿ ಒಂದು ಭಾವನೆ ಬರಬೇಕು. ಅದೇ ಪಾಸಿಟಿವ್ ಆರಾ. ಹೌದು, ಆಯ್ತಾ. ಅದೇ ಪಾಸಿಟಿವಿಟಿಯನ್ನೇ ನೀವು ಸುತ್ತಮುತ್ತ ಅಂತಹ ಯಾರೇ ಇರಲಿ, ವ್ಯಕ್ತಿಗಳು ಯಾರೇ ಇರಲಿ ನೋಡಿ, ಅವ್ರಿಗೊಂದು ಆರಾ ಇರುತ್ತೆ, ಆ ಪಾಸಿಟಿವಿಟಿಯ ಆರಾ ಇರುತ್ತೆ. ಸಿಂಪಲ್ ಇಷ್ಟೇ. ಇನ್ನೊಬ್ರು ಚೆನ್ನಾಗಿ ಆಗ್ತಿದ್ದಾರೆ ಅಂತಂದಾಗ ಅಯ್ಯೋ ಅವ್ರು ಮಾತ್ರ ಚೆನ್ನಾಗಿ ಆಗ್ತಿದಾರಲ್ಲ, ನನಗೆ ಯಾಕೆ ಸಿಗಲಿಲ್ಲ ಇದಲ್ಲ. ಚೆನ್ನಾಗಾಗ್ತಿದಾರಾ, ಇನ್ನೂ ಚೆನ್ನಾಗಾಗಲಿ, ಹಾರೈಸಿ. ಆ ಹಾರೈಸಿದ್ದು ಬೌನ್ಸ್ ಆಗಿ ನಿಮಗೆ ಬಂದು ನೀವು ಇನ್ನೂ ಚೆನ್ನಾಗಿ ಆಗ್ಬಿಟ್ಟಿರ್ತೀರ, ಆಟೋಮ್ಯಾಟಿಕಲಿ ಚೆನ್ನಾಗಿ ಆಗ್ಬಿಟ್ಟಿರ್ತೀರ ಎಲ್ಲ ವಿಷಯದಲ್ಲಿ. ಹೌದು, ಕರೆಕ್ಟ್. ಇವಾಗ ಇಷ್ಟು ವರ್ಷದ ಒಂದು ನಿಮ್ಮ ಒಂದು ಸಿನಿ ನಾವು ಪಯಣದಲ್ಲಿ ನೋಡೋದಾದ್ರೆ ಸಾಕಷ್ಟು ಬೇರೆ ಬೇರೆ ಭಾಷೆಗಳಲ್ಲಿ ಮಾಡಿದ್ದೀರಾ. ಒಂದು ಕಡೆ ಆ್ಯಂಕರಿಂಗ್ ಮಾಡ್ತೀರಾ, ಹಾಡುಗಳನ್ನ ಹಾಡ್ತೀರಾ, ಸಿನಿಮಾಗಳಲ್ಲಿ ಅಭಿನಯಿಸ್ತೀರಾ, ಸೀರಿಯಲ್ಗಳು. ಇವಾಗ ಮೃತ್ಯು ದೇವತೆ ಅನ್ನುವಂಥ ಒಂದು ಸಬ್ಜೆಕ್ಟ್ ನಾವು ತೊಗೊಳ್ಳೋದಾದ್ರೆ ನೀವು ಯಾವುದಾದ್ರೂ ಒಂದು ಎಲಿಮೆಂಟ್ ತುಂಬ ಕನೆಕ್ಟ್ ಆಗಿರಬೇಕು. ನೀವೇ ಈ ಪಾತ್ರಕ್ಕೆ ನೀವು ಒಪ್ಪಿಗೆ ಕೊಡಬೇಕು ಅಂದರೆ ಒಂದು ಎಲಿಮೆಂಟ್ ನಿಮಗೆ ಕನೆಕ್ಟ್ ಆಗಿರಬೇಕು. ಅಂಥ ಎಲಿಮೆಂಟ್ ಯಾವುದು ನಿಮಗೆ ಕನೆಕ್ಟ್ ಆಯಿತು ಮೇಡಮ್? ಒಂದು ಈ ಮೃತ್ಯು ಅನ್ನುವಂಥದ್ದು ಇದೆಯಲ್ಲ, ಅದಕ್ಕೆ ವಿಶೇಷವಾದ ಅರ್ಥಗಳಿದಾವೆ. ಒಂದು ಸಾಯೋದು, ನಿಧನ, ಅದೇನೇ ಇರ್ಬೋದು. ಮೃತ್ಯು ಅಂತಂದ್ರೆ ಅದು ಅಲ್ಲಿಗೆ ಕೊನೆ ಅಂತ ಹೇಳಿ. ಈ ಮೃತ್ಯು ಅನ್ನುವಂಥದ್ದು ಒಂದು ಅಂತ್ಯ ಮಾತ್ರ ಆಗದೇನೆ ಆರಂಭ ಅಂತ ಆದಾಗ, ಹೊಸದೊಂದಕ್ಕೆ ಆರಂಭ ಅಂತ ಆದಾಗ ಅಲ್ಲಿ ಬರೀ ಮೃತ್ಯು ಇರಲ್ಲ, ಮೃತ್ಯು ದೇವತೆ ಇರ್ತಾಳೆ. ಯಾಕಂದ್ರೆ ಅಲ್ಲಿ ದುಷ್ಟರ ಸಂಹಾರ ಇರುತ್ತೆ, ಕೆಟ್ಟ ಕೆಲಸಗಳ ಸಂಹಾರ ಇರುತ್ತೆ, ಶಿಷ್ಟ ರಕ್ಷಣ, ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಅಂತ ಹೇಳ್ತೀವಲ್ಲ, ಆ ಕೆಲಸ ಇದ್ದಾಗ ಈ ಮೃತ್ಯು ಅನ್ನುವಂಥದ್ದು ದೇವತೆಯಾಗಿ ಕಾಣಿಸ್ಕೊಂಡ್ಬಿಡ್ತಾಳೆ. ಇದನ್ನೇ ನಾವು ದುರ್ಗೆ, ಪರಾಶಕ್ತಿ ಇದರಲ್ಲೆಲ್ಲ ನೋಡೋದು, ಚಾಮುಂಡಿ ಇದರಲ್ಲೆಲ್ಲ ನೋಡೋದು ಅದನ್ನೇ ಅಲ್ವಾ. ಅದರಿಂದ ಈ ಎಲಿಮೆಂಟ್ ನನಗೆ ಹೆಚ್ಚು ಕನೆಕ್ಟ್ ಆಯಿತು. ಒಂದು ಮೃತ್ಯು ದೇವತೆಯಾಗಿ ಬರುವಂಥದ್ದು ಅಂದ್ರೆ ಅಲ್ಲಿ ಯಾವುದೋ ಒಂದು ದುಷ್ಟ ಶಿಕ್ಷಣಕ್ಕೋಸ್ಕರನೇ ಬರ್ತಿದ್ದಾಳೆ, ದುಷ್ಟರನ್ನ ದಮನ ಮಾಡ್ಲಿಕ್ಕೋಸ್ಕರನೇ ಬರ್ತಿದ್ದಾಳೆ ಅಂತ. ಅದು ಒಂದು. ಇನ್ನೊಂದು, ಇದು ಹಳ್ಳಿ ಸೊಗಡಿನ ಪಾತ್ರ. ನಾನು ಸ್ವಲ್ಪ ಸಿಟಿಯವ್ರ ಥರ ಕಾಣೋದ್ರಿಂದ ಸಿಟಿ ಪಾತ್ರನೇ ಜಾಸ್ತಿ ಮಾಡಿದ್ದೀನಿ. ಹಳ್ಳಿ ಪಾತ್ರ ಮಾಡಿದ್ರು ತೀರಾ ಮಂಡ್ಯ ಕಡೆ ಕನ್ನಡನ ಹೆಚ್ಚು ಮಾತಾಡಿಲ್ಲ, ಹೆಚ್ಚು ಸಿನಿಮಾಗಳಲ್ಲಿ ನಾನು ಮಾತಾಡಿಲ್ಲ. ಇದರಲ್ಲಿ ಪೂರ್ತಿ ಮಂಡ್ಯ, ಚಾಮರಾಜನಗರ, ಕೊಳ್ಳೇಗಾಲ ಆ ಥರದ ಕನ್ನಡ ಇದೆ. ಅದು ಅಂಥ ಪಾತ್ರ ಅಂತಂದಾಗ ನಂಗೆ ಬಹಳ ಖುಷಿ ಆಗೋಯ್ತು. ಇನ್ನು ಮಾಡಲೇಬೇಕಪ್ಪ, ಇವಾಗ ಇದೊಂದು ಅನುಭವ. ನೋಡಿ, ಕಲಾವಿದರಿಗೆ ಯಾವಾಗಲೂ ಹೊಸ ಹೊಸ ಹೊಸ, ಅದು ಒಂದೇ ದಿನ ಮಾಡುವಂಥ ಪಾತ್ರ ಇರ್ಬೋದು, 30 ದಿನ ಅಥವಾ 100 ದಿನ ಮಾಡುವಂಥ ಪಾತ್ರ ಇರ್ಬೋದು. ಪ್ರತಿ ಕ್ಷಣನೂ ಹೊಸದು. ಹೌದು, ಅಲ್ಲಿ ಏನು ಹೊಸದಿದೆಯೋ ಅದನ್ನ ನಾವು ಮೈಗೂಡಿಸ್ಕೊಂಡು ಹೋಗ್ತಾ ಇರ್ಬೇಕಾಗತ್ತೆ. ಅದೇ ಚಂದ. ಪ್ರತಿ ಕ್ಷಣ ಹೊಸದಾಗಿರೋದ್ರಿಂದನೇ ಈ ಕ್ರಿಯಾತ್ಮಕವಾದ ಪ್ರಪಂಚ ಬಹಳ ಚೆನ್ನಾಗಿರುತ್ತೆ. ಸೊ ಇಂಥ ಒಂದು ಕ್ರಿಯಾತ್ಮಕತೆ ಭಾಷೆಯ ದೃಷ್ಟಿಯಿಂದ ಕೂಡ ನನಗೆ ಬಹಳ ಇಷ್ಟ ಆಯಿತು. ಆಮೇಲೆ ಅಲ್ಲಿ ಶೂಟಿಂಗ್ ಮಾಡಿದ್ದು ಕೂಡ ಒಂದು ಹಳ್ಳಿಯಲ್ಲಿ, ಒಂದು ಗುಡಿಸಲ್ ಥರದ ಒಂದು ಅಂದ್ರೆ ಸಣ್ಣ ಮನೆ ಅಂತ. ಬಟ್ ಮನೆ ಒಳಗಡೆ ಜನ ಎಷ್ಟು ಖುಷಿಯಾಗಿದ್ದಾರೆ, ಎಷ್ಟು ಚೆನ್ನಾಗಿದ್ದಾರೆ ಗೊತ್ತಾ. ನಾವು ಏನು ದೊಡ್ಡ ದೊಡ್ಡ ಮನೆಗಳಲ್ಲಿ ಮಾತ್ರ ಜನ ಚೆನ್ನಾಗಿರ್ತಾರೆ ಅದೆಲ್ಲ ಅಲ್ಲ. ಅಲ್ಲಿ ಒಳಗಡೆ ಪುಟ್ಟ ಪುಟ್ಟ ಮನೆಗಳಲ್ಲಿ 5-6 ಜನ ಜೀವನ ಮಾಡ್ತಿದ್ದಾರೆ. ಅಲ್ಲೇ ಕೋಳಿನೂ ಇತ್ತು, ಅಲ್ಲೇ ನಾಯಿ ಮರಿನೂ ಇತ್ತು, ಅಲ್ಲೇ ಕುರಿನೂ ಇತ್ತು, ಅಲ್ಲೇ ಅದ್ರದ್ದು ಗೂಡುಗಳು ಅದು ಇದೆಲ್ಲ ಅಲ್ಲೇ ಇದೆ. ಅಚ್ಚುಕಟ್ಟಾಗಿತ್ತು, ಪುಟ್ಟ ಪುಟ್ಟ ಮನೆಗಳು ಎಷ್ಟು ಅಚ್ಚುಕಟ್ಟಾಗಿತ್ತು ಅಂತ. ಅದ್ರ ಒಳಗಡೆ ಒಂದು ಖುಷಿ ಇದೆ. ನಾನು ಆ್ಯಕ್ಚುಲಿ ಮೃತ್ಯು ದೇವತೆ ಸಿನಿಮಾ ಶೂಟಿಂಗ್ ಮುಗಿಸಿ ಬರಬೇಕಾದ್ರೆ ಮೈ ಮನಸ್ಸಿನ ತುಂಬ ಒಂದು ಹೊಸ ಥರದ ಒಂದು ಖುಷಿನ ತುಂಬಿಸ್ಕೊಂಡು ಬಂದೆ. ಯಾಕಂದರೆ ಆ ಹಳ್ಳಿ ಕೊಟ್ಟಂಥ ಮತ್ತೆ ಅತ್ಯಲ್ಪ ಇಷ್ಟು ಅಲ್ಲಿರೋದೇ ಇಷ್ಟು, ಆ ಮನೆಗಳಲ್ಲಿ ತುಂಬ ಇಲ್ಲ. ಆ ಹೊತ್ತಿಗೆ ಏನು ಬೇಕೋ ಅಷ್ಟಿದೆ. ಮುಂದಿನ ಹೊತ್ತಿಗೆ ಒಂದು ಚಿಕ್ಕ ಪ್ಲಾನಿಂಗ್ ಇದೆ ಅಷ್ಟೇ. ಅದು ಬಿಟ್ಟು ಬೇರೆ ಏನು ದೊಡ್ಡ ಆಸ್ತಿ ಮತ್ತೊಂದು ಇದು ಏನೂ ಇಲ್ಲಪ್ಪ. ಬಟ್ ಖುಷಿ ಮಾತ್ರ ಯಾಕೆ ಹೇಳ್ತೀರಾ, ಅಷ್ಟೊಂದು ಖುಷಿ ಇದೆ. ಮೃತ್ಯು ದೇವತೆಯಲ್ಲಿ ನಾನು ಈ ಪಾತ್ರವನ್ನು ಭಾಳ ಎಂಜಾಯ್ ಮಾಡಿದೆ. ಸ್ವಲ್ಪ ಸೀರಿಯಸ್ ಪಾತ್ರನೇ ನಂದು ಇದ್ರೂ ಮಗನ ಬಗ್ಗೆ ಬಹಳ ಕಾಳಜಿ ವಹಿಸೋ ಅಂತ ನಿರ್ವಿವಾದವಾಗಿ ನಾನು ಯಾವಾಗಲೂ ಹೇಳ್ತೀನಿ, ಎಲ್ಲ ಅಮ್ಮಂದರು ದೇವತೆಗಳೇ, ಎಲ್ಲ ಅಮ್ಮಂದರು ಮಾತೃ ಸಮಾನರು. ಆದರೆ
ಹೆಣ್ಣನ್ನ ಯಾವತ್ತು ತಾಯಿನ ಕ್ಷಮೆಯಾಧರಿತ್ರಿ ಅಥವಾ ವಾತ್ಸಲ್ಯಮಯಿ ಅಂತ ಹೇಳ್ತಾನೆ. ಆದರೆ ಕೆಟ್ಟದ್ದು ಅಂತ ಬಂದಾಗ ದುಷ್ಟ ಶಿಕ್ಷಣ ಅನ್ನೋ ವಿಷಯ ಬಂದಾಗ ಅಲ್ಲಿ ಆ ತಾಯಿನೇ ಒಂದು ದೇವತೆ ಆಗ್ಬಿಡ್ತಾಳೆ. ಯಾವ ಥರದ ದೇವತೆ? ಶಿಕ್ಷೆ ಕೊಡುವಂಥ ದೇವತೆ ಆಗ್ಬಿಡ್ತಾಳೆ. ಅಥವಾ ಹೆಣ್ಣು ಶಿಕ್ಷೆ ಕೊಡುವಂಥವಳಾಗ್ಬಿಡ್ತಾಳೆ. ಅದು ಆಗ್ಲೇಬೇಕು. ಅದೇ ಪ್ರಕೃತಿಯ ಒಂದು ನಿಯಮ, ಮತ್ತೆ ಅದೇನೇ ಸರಿಯಾದದ್ದು. ಅಂದ್ರೆ ನನ್ನ ಮಗ ಅನ್ನೋ ಕಾರಣಕ್ಕೆ ಅವ್ನು ಮಾಡಿದ್ದೆಲ್ಲ ಸರಿ ಅನ್ನುವಂಥದ್ದಲ್ಲ. ಅವ್ನು ತಪ್ಪು ಮಾಡಿದಾಗ ಅದು ತಪ್ಪೇನೆ, ಅವ್ನಿಗೆ ಬೈಲೇಬೇಕು, ಡೇಟ್ ಹಾಕೋದಾದ್ರೆ ಹಾಕ್ಲೇಬೇಕು, ಎಲ್ಲ ಮಾಡ್ಲೇಬೇಕು. ಆ ಥರದ್ದು ಒಂದು ಸಹಜವಾದ ಹಳ್ಳಿ ಹೆಣ್ಮಗಳ ಪಾತ್ರ, ಅಮ್ಮನ ಪಾತ್ರ ತುಂಬಾ ಎಂಜಾಯ್ ಮಾಡಿದೆ. ಅದು ಮಲೆ ಮಹದೇಶ್ವರದ ಬೆಟ್ಟದ ತಪ್ಪಲಿನ ಹಳ್ಳಿನಲ್ಲಿ ಶೂಟಿಂಗ್ ಮಾಡಿದ್ವಿ. ಬೆಟ್ಟ, ಗುಡ್ಡ, ಆಕಾಶ ಎಷ್ಟು ಮುಕ್ತವಾಗಿತ್ತು ಅಂದರೆ ವಿಶಾಲವಾಗಿತ್ತು. ಭಾಳ ಖುಷಿಯನ್ನು ಅನುಭವಿಸಿದ್ದೀನಿ ನಾನು. ಮತ್ತು ಸಿನಿಮಾ ಶೂಟಿಂಗು ಒಂದು ಟಿಪಿಕಲ್ ಸಿನಿಮಾ ಶೂಟಿಂಗ್ ಥರ ಇರಲೇ ಇಲ್ಲ. ಅಲ್ಲಿ ಇಂಥವ್ರು ಈ ಕೆಲಸ ಮಾಡಬೇಕು, ಇವ್ರು ಮಾತ್ರ ಇದು ಮಾಡಬೇಕು, ಅದು ಮಾಡಬೇಕು, ಏನೂ ಇಲ್ಲ. ಅವ್ರನ್ನೊಬ್ಬರನ್ನ ಕರ್ಕೊಂಬರ್ಬೇಕಪ್ಪ ಅಲ್ಲಿಂದ ಅಂತಂದ್ರೆ ಅವ್ನು ಕರ್ಕೊಂಬರೋ ಅಂತ ಒಬ್ಬನ ಕಳಿಸಿದ್ರೆ ಡ್ರೈವರೇ ಹೋಗ್ಬೇಕಂತಿಲ್ಲ, ಇನ್ಯಾರೋ ಹೋಗಿ 2 ವೀಲರ್ನಲ್ಲಿ ಹೋಗಿ ಕರ್ಕೊಂಬಂದ್ಬಿಡ್ತಾ ಇದ್ರು. ಸೊ ಆ ಥರ. ಮತ್ತು ತಟ್ಟೆಗಳು ತೆಗೆದಿಡೋದು, ಅವರು ಇವರು ಪ್ರೊಡಕ್ಷನ್ ಅವ್ರು ಇದ್ದರೂ ಕೂಡ ಫೀಲ್ಡಲ್ಲಿ ಇದೆಲ್ಲ ಏನೋ ಇದೆ ಅಂತಂದರೆ ಎಲ್ಲರೂ, ಎಲ್ಲ ಕಲಾವಿದರಿಂದ ಹಿಡಿದು ತಂತ್ರಜ್ಞರಿಂದ ಹಿಡಿದು ಎಲ್ಲರೂ ಬಂದ್ಬಿಡೋರು. ಟೀ ಕಪ್ ಎತ್ತಿಡೋರು, ತಟ್ಟೆ ಎತ್ತಿಡೋರು, ಇದು ಎತ್ತಿಡೋರು. ಈ ಒಂದು ಮುಕ್ತವಾದ ವಾತಾವರಣ ಬಹಳ ವರ್ಷಗಳಾಗಿದೆ ನಾನು ನೋಡಿ. ಮುಂಚೆ ಇರ್ತಾ ಇತ್ತು, ನಾವು ನಾಟಕಗಳೆಲ್ಲ ಮಾಡೋ ಟೈಮ್ನಲ್ಲಿ. ನಾನು ಹವ್ಯಾಸಿ ರಂಗಭೂಮಿಯಿಂದ ಬಂದವಳು. ಇದೇ ರಂಗಭೂಮಿ ಅಲ್ಲ, ವೃತ್ತಿ ರಂಗಭೂಮಿ ಅಲ್ಲ. ಅಲ್ಲಿ ನಮ್ಮ ಕಾಲೇಜುಗಳಲ್ಲಿ ಅಥವಾ ಹವ್ಯಾಸಿ ತಂಡಗಳಲ್ಲಿ ಈಗಲೂ ಕೂಡ ಹಾಗೆ ನಾವು ಅಲ್ಲಿ ಏನಾದರೂ ಒಂದು ಚಟುವಟಿಕೆ ಮಾಡ್ತೀವಿ ಅಂತಂದ್ರೆ ನಮ್ಮ ಮನೇಲಿ ನಮ್ಮ ಮನೆಯ ಕ್ಲೀನಿಂಗ್ ಕೆಲಸ ನಾವು ಮಾಡ್ಕೊಳ್ಳಲ್ವಾ? ಹೌದು. ಆ ಥರ ಆ ಕೆಲಸಗಳನ್ನೆಲ್ಲ ಮಾಡುವಂಥ ಒಂದು ಗ್ರೂಪ್ ಸ್ಪಿರಿಟ್ ಇದೆಯಲ್ಲ, ಆ ಗ್ರೂಪ್ ಸ್ಪಿರಿಟ್ ಮೃತ್ಯು ದೇವತೆ ಸಿನಿಮಾದ ಸೆಟ್ನಲ್ಲಿ ಬಹಳ ಇತ್ತು. ನನ್ಗದು ಬಹಳ ಖುಷಿ ಕೊಡ್ತು. ಹೌದು, ಎಷ್ಟು ಸರಳವಾಗಿದಾರಲ್ಲ ಎಲ್ಲರೂ ಅಂತ ಹೇಳಿ ತುಂಬಾ ಖುಷಿ ಕೊಡ್ತು ನನಗೆ. ನೀವು ಹೇಳ್ತಿರೋದು ಕೇಳಿದ್ರೆ ಆಕ್ಚುಲಿ ಇದು ಥರ ಶೂಟಿಂಗ್ ಥರ ಇರಲಿಲ್ಲ, ಜೀವನದ ಪಾಠ ನಮ್ಗೆ ಇಲ್ಲೇ ಸಿಕ್ಬಿಡುತ್ತೆ. ಏನಕ್ಕೆ ನೀವು ಹೇಳ್ತಿದ್ರಿ ಆ ಸಣ್ಣ ಸಣ್ಣ ಮನೆಗಳಲ್ಲಿ ಅವ್ರು ಅಷ್ಟೊಂದು ತೃಪ್ತಿಯನ್ನು ಪಡ್ತಾ ಇದ್ರು ಅಂತ. ಅದೇ ನಮ್ಗೆ ಅದೇ ಒಂದು ಪಾಠ ಆಕ್ಚುಲಿ, ಜೀವನದ ಪಾಠ. ಬಿಕಾಸ್ ಇವಾಗ ಏನಾಗಿದೆ, ಈ ಒಂದು ಪ್ರಸ್ತುತ ಲೈಫ್ ಸ್ಟೈಲ್ ನಡೀಲಿ, ಎಷ್ಟೇ ದೊಡ್ಡ ಬಂಗ್ಲೆ ಇರಲಿ, ಎಷ್ಟೇ ದೊಡ್ಡ ಆದರೂ ಕೂಡ ಒಂದು ಮನಃಶಾಂತಿ ಇರೋದಿಲ್ಲ, ನೆಮ್ಮದಿ ಇರೋದಿಲ್ಲ, ಜಂಜಾಟದಲ್ಲೇ ಜನರು ಬದುಕ್ತಾ ಇರ್ತಾರೆ. ಬಟ್ ರಿಯಲ್ ಆಗಿ ನಾವು ಲೈಫ್ ಏನು ಅಂತ ಅರ್ಥ ಮಾಡ್ಕೋಬೇಕು ಅಂದ್ರೆ ಪ್ರಾಬಬ್ಲಿ ಅಂತ ಜಾಗಗಳಿಗೆ ಹೋಗ್ಬೇಕು ಅಂತ ಅನ್ಸುತ್ತೆ. ಅದು ಒಂದು ಹೋಗ್ತಾ ಇರ್ಬೇಕು ಆಗಾಗ. ಈಗ ಪ್ರವಾಸ ಅಂತ ಹೋಗುವಾಗ ನೋಡಿ, ಯಾವುದೋ ಬೇರೆ ದೇಶಕ್ಕೆ ಹೋಗಿ ಒಂದು ಪ್ರವಾಸ ಮಾಡಿ ಬರೋದು ದೊಡ್ಡ ವಿಷಯ ಅಲ್ಲ. ಅಲ್ಲಿಯ ಜನಜೀವನ ಇದೆಯಲ್ಲ, ಆ ರೂಟ್ ಲೆವೆಲ್ ನಲ್ಲಿ ಜನಜೀವನ ನೋಡ್ಬೇಕು ಅಂತ ಹೇಳೋದು ನಾನು. ನಾವೀಗ 5 ಸ್ಟಾರ್ ಹೋಟೆಲ್ ಅಲ್ಲಿ ಇರ್ತೀವಿ, ಅಲ್ಲಿ ನೋಡುವಂತ ಜಾಗಗಳಿಗೆಲ್ಲ ಹೋಗ್ತೀವಿ, ನೋಡಿ ಬಂದ್ಬಿಡ್ತೀವಿ. ಅದಷ್ಟೇ ಅಲ್ಲ, ರೂಟ್ ಲೆವೆಲ್ ನಲ್ಲಿ ಜನ ಹೇಗ್ ಜೀವನ ಮಾಡ್ತಿದ್ದಾರೆ, ಅವ್ರ ಮನೋಭಾವನೆ ಏನು, ಇದನ್ನ ಉತ್ಸಾಹದಿಂದ ಸ್ಟಡಿ ಮಾಡುವಂಥದ್ದು ಇದೆಯಲ್ಲ, ಅದು ಬಹಳ ಇಂಟ್ರೆಸ್ಟಿಂಗ್. ಮತ್ತೆ ನೀವು ಹೇಳಿದ ಹಾಗೆ ಬದುಕಿಗೆ ಅದು ಒಂದು ಹೊಸ ಪಾಠನ ಕೊಡ್ತಾ ಹೋಗುತ್ತೆ ನಮಗೆ. ಹೊಸ ರೀತಿಯಲ್ಲಿ ಯೋಚನೆ ಮಾಡೋದಕ್ಕೂ ಕೂಡ ನಮ್ಮನ್ನ ಹಚ್ಚುತ್ತೆ. ಮೇಡಮ್, ಇವಾಗ ನೀವು ಆವಾಗಿನ ಸಿನಿಮಾ ಒಂದು ಇದು ನೋಡಿದ್ದೀರಾ, ಮತ್ತೆ ಪ್ರಸ್ತುತ ಸಿನಿಮಾಗಳನ್ನ ಕೂಡ ನೋಡ್ತಾ ಇದ್ದೀರಾ. ತುಂಬಾ ಬದಲಾಗಿದೆ ಆಕ್ಚುಲಿ ಹೇಳಬೇಕು ಅಂದ್ರೆ. ಇವಾಗ ನಾವು ನೋಡ್ತಾ ಇದ್ದೀವಿ ಸಾಕಷ್ಟು ಸಿನಿಮಾಗಳು, ಒಳ್ಳೊಳ್ಳೆ ಕಥೆಗಳು ಬರುತ್ತೆ, ಕಾನ್ಸೆಪ್ಟ್ ಓರಿಯೆಂಟೆಡ್, ಮತ್ತೆ ಎಲ್ಲವೂ ಕೂಡ ಕಾಂಟೆಂಟ್ ಓರಿಯೆಂಟೆಡ್ ಇರುತ್ತೆ. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಸಿನಿಮಾ ಟೈಟಲ್ ಕೂಡ ಆಡಿಯನ್ಸ್ಗೆ ಜನರಲ್ ಆಡಿಯನ್ಸ್ಗೆ ತಲುಪ್ತಾ ಇಲ್ಲ. ಇದಕ್ಕೆ ನೀವು ಕಂಡಂತೆ ಏನು ಮುಖ್ಯವಾದಂತಹ ಕಾರಣ ಏನಂತ? ಒಂದು ಸಿನಿಮಾ ಮೇಕಿಂಗ್ ತಂತ್ರಜ್ಞಾನ ಅನ್ನೋದೇನಿದೆ ಅದು ಸ್ವಲ್ಪ ಸುಲಭ ಆಗ್ಬಿಟ್ಟಿದೆ ಈಗ. ಆಯ್ತಾ, ನಾವು ಮಾಡಬಹುದು ಅನ್ನುವಂಥದ್ದು ಬರಬೇಕೆ, ಖಂಡಿತ ಅದೆಲ್ಲ ಬರಬೇಕು. ಬದಲಾವಣೆ ಜಗದ ನಿಯಮ. ಹೌದು, ಯಾವುದೂ ಒಂದೇ ತರ ಇರೋದಿಲ್ಲ, ಎಲ್ಲವೂ ಬದಲಾಗುತ್ತೆ. ಭೂಖಂಡಗಳೇ ಬದಲಾಗ್ಬಿಡ್ತವೆ, ನಿಮಗ್ ಗೊತ್ತಿದೆ. ರಾಜ್ಯಗಳೇ ಬದಲಾಗ್ಬಿಡ್ತವೆ. ಈಗ ಚಿಕ್ಕ ವಯಸ್ಸಿನಲ್ಲಿ ಚರಿತ್ರೆಯನ್ನ ಓದಿದಂತ ಮಗುನ ಕೇಳಿದ್ರೆ ಎಷ್ಟು ರಾಜ್ಯಗಳಿತ್ತು ಅಂದ್ರೆ ಇಷ್ಟೇ ಅನ್ನುತ್ತೆ. ಈಗ ನಮ್ಮನ್ನ ಕೇಳಿದ್ರೆ ನಾವು ಜಾಸ್ತಿ ಹೇಳ್ಬೇಕು, ರಾಜ್ಯಗಳು ಜಾಸ್ತಿ ಆಗಿದೆ. ಹಾಗೆ ಬದಲಾವಣೆ ಜಗದ ನಿಯಮ. ಅದ್ರ ಪ್ರಕಾರ ಸಿನಿಮಾ ಕೂಡ ಬದಲಾವಣೆ ಆಗಿದೆ. ಆದ್ರೆ ಏನಾಗ್ತಾ ಇದೆ ಅಂತಂದ್ರೆ, ಅತಿಯಾಗಿ ಸಿನಿಮಾಗಳು ಬರ್ತಾ ಇದ್ದಾವೆ. ಜನಗಳು ಎಷ್ಟನ್ನ ನೋಡಬಹುದು ಅದಕ್ಕಿಂತ 100 ಪಟ್ಟು ಹೆಚ್ಚು ಸಿನಿಮಾಗಳು ಬರ್ತಾ ಇದ್ದಾವೆ. ಈಗ ನಾನು ಹೇಳೋದು, 2 ದೃಷ್ಟಿಕೋನದಿಂದ ನೋಡಬೇಕು ನಾವು ಇದನ್ನ. ಒಂದು ಆಡಿಯನ್ಸ್ ಆಗಿ ಹೀಗೆ ನೋಡ್ತಾ ಇದ್ರೆ, ಅಯ್ಯೋ ಇಷ್ಟೊಂದು ಸಿನಿಮಾ ಬರ್ತಿದೆಯಲ್ಲ, ನಮ್ಗೆ ಹೆಸರು ನೆನಪಿರಲ್ಲ, ಯಾಕೆ ಮಾಡ್ತಾರೆ ಇಂಥ ಸಿನಿಮಾನ ಅಂತ ಕೇಳೋರು ಇದ್ದಾರೆ. ಹೌದು. ಅದು ಬಿಟ್ಟು ತಂತ್ರಜ್ಞರ ದೃಷ್ಟಿಯಿಂದ ನೀವು ನೋಡಿದಾಗ ಅಷ್ಟು
ಎಷ್ಟು ಜನ ಕ್ಯಾಮ್ರಾದವರಿಗೆ, ಲೈಟ್ನವರಿಗೆ, ಮೇಕಪ್ನವರಿಗೆ, ಪ್ರೊಡಕ್ಷನ್ನವರಿಗೆ, ಕಾರ್ ಚಾಲಕರಿಗೆ, ಆಮೇಲೆ ಲ್ಯಾಬ್ ಟೆಕ್ನಿಷಿಯನ್ಸ್ಗೆ, ಆಮೇಲೆ ಪಬ್ಲಿಸಿಟಿ ಕೊಡುವಂತಹ ಚಾನಲ್ಗಳಿಗೆ ಎಷ್ಟು ಕೆಲಸ. ಎಲ್ಲರಿಗೂ ಒಂದು ಹೊಸ 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 ವೃತ್ತಿಯನ್ನ ಕೊಡ್ತಾ ಇದೆ, ಎಲ್ರಿಗೂ ಹೊಸ ಜೀವನವನ್ನ ಕಟ್ಟಿ ಕೊಡ್ತಾ ಇದೆ. ಆ ದೃಷ್ಟಿಯಿಂದ ನಾನು ಇದನ್ನ ವೆಲ್ಕಮ್ ಮಾಡ್ತೀನಿ. ಅಷ್ಟು ಜನಕ್ಕೆ ವೃತ್ತಿ ಬರ್ತಿದೆಯಲ್ಲ, ಸಿಗ್ತಿದೆಯಲ್ಲ, ಆಗ್ಲಿ. ಬಹುಶಃ ನಾನು ಅನ್ಕೊಳ್ಳೋದು, ಯಾರಕ್ಕೂ ಒಂದಷ್ಟು ಕನಸುಗಳಿರ್ತವೆ. ನಾವು ಒಂದು ಹೀರೋ ಆಗಿ ಮಾಡ್ಬಿಡ್ಬೇಕು, ನಾನು ಒಂದು ಹೀರೋಯಿನ್ ಆಗಿ ಮಾಡ್ಬಿಡ್ಬೇಕು ಅಂತ ಒಂದು ಕನಸಿರುತ್ತೆ. ಆ ಕನಸಿಗೋಸ್ಕರ ಒಂದು 200 ಸಿನಿಮಾಗಳಲ್ಲಿ ಒಂದು 150 ಸಿನಿಮಾ ಅಂಥ ಕನಸುಗಳನ್ನ ಹೊತ್ತಂಥವ್ರೇ ಮಾಡ್ತಾರೆ. ಆಯ್ತಾ, ಅವ್ರಿಗೆ ಅಕಸ್ಮಾತ್ ಆಗಿ ಅದು ಚೆನ್ನಾಗಿ ಓಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಬಹುಶಃ ನಾನು ಅನ್ಕೊಳ್ಳೋದು, ಒಂದೇನೋ ಒಂದು ಕತೆ, ಏನೋ ಒಂದು ಇದು, ನಾನು ಹೀರೋ ಇದರಲ್ಲಿ, ನಾನು ಹೀರೋಯಿನ್ ಇದರಲ್ಲಿ, ಆಮೇಲೆ ತಾವೇ ಆ ಸಿನಿಮಾನ ಕುತ್ಕೊಂಡು ನೋಡೋದಕ್ಕೆ, ತಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ತಮ್ಮ ಸ್ನೇಹಿತರಿಗೆ ಎಲ್ಲ ಅದನ್ನ ತೋರಿಸೋದಕ್ಕೆ ಅವ್ರಿಗೆ ಖುಷಿ ಇರುತ್ತೆ. ಆ ಕಾರಣಕ್ಕೆ ಬಹುಶಃ 150 ಸಿನಿಮಾ ಬಂದ್ಬಿಡುತ್ತೆ. ಇನ್ನು 50 ಸಿನಿಮಾ ಇಲ್ಲ, ಸಿನಿಮಾ ಇದೊಂದು ವ್ಯವಸಾಯ, ಇದೊಂದು ಕೃಷಿ, ಇದೊಂದು ಉದ್ಯಮ ಅನ್ನೋ ಕಾರಣಕ್ಕೆ ಆ ಸಿನಿಮಾ, ಇನ್ನು 50 ಸಿನಿಮಾಗಳು ಆ ಕಾರಣಕ್ಕೋಸ್ಕರ ಬರ್ತಾರೆ. ನಾವು ಆ ದೃಷ್ಟಿಕೋನದಿಂದ ಇದನ್ನ ನೋಡ್ಬೇಕು. ಬರೀ ಅಯ್ಯೋ ಇಷ್ಟು ಸಿನಿಮಾ ಬರ್ತಿದೆ, ಯಾರು ನೋಡ್ತಾರೆ, ಅದು ಇದು ಅದೆಲ್ಲ ಅಲ್ಲ. ಇಲ್ಲಿ ಒಂದು ವೃತ್ತಿ ಅನ್ನುವಂಥದ್ದು, ಎಲ್ರಿಗೂ ಒಂದು ಕೆಲಸ ಸಿಗ್ತಾ ಇದೆ, ಊಟ ಸಿಗ್ತಾ ಇದೆ. ಆ ದೃಷ್ಟಿಯಿಂದ ನೋಡಿದಾಗ ವೆಲ್ಕಮ್, ಮೋಸ್ಟ್ ವೆಲ್ಕಮ್. ಇನ್ನೂ 500 ಸಿನಿಮಾ ಮಾಡಿ ಇನ್ನಷ್ಟು ಜನ, ಎಲ್ಲರಿಗೂ ಕೂಡ ಕೆಲಸ ಎಲ್ಲ ಸಿಗುತ್ತೆ ಅನ್ನೋ ಕಾರಣಕ್ಕೆ.